ಸಹಿತ ಕಳೆದುಕೊಂಡು ಸುಮಿತ್ರೆ, ಶತ್ರುಘ್ನ, ವಸಿಷ್ಠರು, ಮಂತ್ರಿಗಳು, ಸುಭದ್ರ ಎಲ್ಲರನ್ನ ಕಳೆದುಕೊಂಡು ರಾಮನೊಂದಿಗೆ ಬರುತ್ತೇನೆ ಮತ್ತೆ ಅಯೋಧ್ಯೆಗೆ ಅಂತ ಹೇಳಿಕೊಂಡು ತಾನು ಹೊರಟು ನಿಂತನಂತೆ. ಯಾವಾಗ ಭರತ ಹೊರಟು ನಿಂತು ಇಡೀ ರಾಜ ಪರಿವಾರ ಪುರ ಜನರೆಲ್ಲರೂ ಕೂಡ ಅವನ ಹಿಂದೆ ರಾಮ ಬರ್ತಾನೆ ಕರೆದುಕೊಂಡು ಕಲಿಕೆ ಬರ್ತಾ ಹೋಗ್ತಾನೆ ಅಂತ ಹೇಳಿ ಅವನ ಹಿಂದೆ ಹಿಂದೆ ಬರ್ತಾ 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 ಇದೀಗ ಕುಹ ಪಾಲಿತ ಶೃಂಗವೇರ ಪುರಕ್ಕೆ ಬಂದಾಗ ಏನು ಭರತ ಬರ್ತಾ ಇದ್ದಾನೋ ನೋಡಿ ನೋಡಿ ಅವನೇನಾದರೂ ಶ್ರೀರಾಮಚಂದ್ರನಿಗೆ ಕೇಳನ್ನೆನಿಸಿ ಬಂದದ್ದೇ ಹೌದಾದರೆ ಗಂಗಾ ನದಿ ದಾಟಿಸುವಾಗ ದೋಣಿ ಬೆಳೆಸಿ ಎಲ್ಲರನ್ನ ಕೊಂದುಬಿಡಿ ಎಂಬ ಹೇಳಿ ಕುಹ ಆಜ್ಞೆ ಮಾಡ್ತಾನೆ. ಯಾಕೆ ನನ್ನ ಭಗವಂತನಿಗೆ ಅವರು ಕಷ್ಟಗಳು ಬೇಡ ಅಂತ. ಆದರೆ ಬಂದಿರುವಂತಹ ಭರತ ಓಡೋಡಿ ಬಂದಂತೆ, ಆಹಾ ಅದೇನು ಪುಣ್ಯ ಮಾಡಿದೆಯಲ್ಲ, ನನ್ನ ನನ್ನ ತಂದೆ ಅವರನ್ನ ಬಂದು ಅವರನ್ನ ಒಳಗ ಅವರನ್ನ ಅಣ್ಣ ಅಂತಹ ಶ್ರೀರಾಮಚಂದ್ರನ ಪಾದ ಸೇವನೆಯನ್ನ ಮಾಡಿಬಿಟ್ಟೆಯಲ್ಲೋ, ಆ ಪ್ರತ್ಯಕ್ಷವಾದವನ್ನ ಅಭಿಷೇಕ ಮಾಡಿ ತೊಳೆದಂತಹ ಪುಣ್ಯ ನೀನು ಯಾಕೆ ರಾಮ ಎಲ್ಲಿ ಕುಳಿತ ಅಯ್ಯೋ ಅಯ್ಯೋ ಇದು ರಾಮ ಹುಟ್ಟಿದ ಮನವೇ, ಇದು ರಾಮ ಹುಟ್ಟಿದ ಗಿಡವೇ, ಇದು ರಾಮ ಹುಟ್ಟಿದ ಮಣ್ಣೆ, ಇದು ರಾಮ ಮೆಟ್ಟಿದ ಮಣ್ಣೆ ಎನ್ನುತ್ತಾ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ ಕಡೆಗೊಮ್ಮೆ ನಾನು ಗಂಗೆಯನ್ನು ದಾಟಿಸಿ ಮುಂದೆ ಭಾರದ್ವಾಜ ಋಷಿಗಳ ಆಶ್ರಮಕ್ಕೆ ಬಂದಾಗ, ಓ ಭರತ ಇದು ರಾಮನಿಗೆ ಒಳಿತೋ ರಾಮನಿಗೆ ಕೆಡುಕೋ ಅಂತ ಹೇಳಿ ಅವರು ಆಲೋಚನೆ ಮಾಡುವಾಗ, ಸ್ವಾಮಿ ನೀವು ಕೂಡ ಈ ಭರತನನ್ನು ಸಂಶಯಿಸಿ ಬಿಡ್ತೀರಾ? ನಾನು ರಾಮನನ್ನ ಏನಾದರೂ ಒಂದು ಹಿಂಸೆ ಕೊಟ್ಟು ಸಾಯಿಸಬೇಕು ಅಂತ ಬರಲಿಲ್ಲ ಸ್ವಾಮಿ. ನನ್ನ ಅಮ್ಮ ಮಾಡಿರುವಂತಹ ಈ ನೀಚ ಕೆಲಸದಿಂದ ಇಡೀ ಲೋಕದಲ್ಲಿ ಭರತನನ್ನ ಸಂಶಯ ದೃಷ್ಟಿಯಿಂದ ನೋಡುವಂತಹ ಎಲ್ಲರಿಗೂ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ತಪ್ಪನ್ನ ಒಪ್ಪಿಕೊಂಡು ರಾಮನನ್ನ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಸ್ವಾಮಿ. ನೀವು ಕೂಡ ನಮ್ಮನ್ನು ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳಿದಾಗ, ಇಲ್ಲ ಅಂದ, ಖಂಡಿತ ನಿನ್ನ ತಪ್ಪು ತಿಳಿದುಕೊಳ್ಳುವುದಿಲ್ಲ. ಅಂದ್ರೆ ಒಂದು ಮಾತು ನೋಡು, ಯಾವತ್ತೂ ಕೂಡ ನಿನ್ನ ತಾಯಿಯಾದಂತಹ ಕೈಕೆಯನ್ನು ನಿಂದಿಸಬೇಡ. ಯಾಕೆ ಅಂತ ಹೇಳಿದ್ರೆ ರಾಮ ವನವಾಸಕ್ಕೆ ಹೋಗಲೇಬೇಕು. ಲೋಕ ಕಲ್ಯಾಣಾರ್ಥವಾಗಿ ಅವನು ಬಂದಿರುವಂಥದ್ದು ಲೋಕಕ್ಕೆ ಸನ್ಮಂಗಳ ಉಂಟಾಗಬೇಕು ಅಂತಾದ್ರೆ ಈ ರೀತಿಯ ಕೆಲಸಗಳು ಆಗಲೇಬೇಕು. ನಿನ್ನ ತಾಯಿ ಒಳಗೊಂಡು ಹೇಳುವ ಎಂದಿಗೂ ಅವಳನ್ನು ದ್ವೇಷಿಸಬೇಡ ಅಂತ ಹೇಳಿ ಅಲ್ಲಿಂದ ಮುಂದೆ ನಾವು ಚಿತ್ರಕೂಟದ ಹತ್ತಿರ ಬಂದಿದ್ದಾರೆ. ಮಂದಾಕಿನಿ ನದಿ ತೀರದಲ್ಲಿ ತನ್ನೆಲ್ಲ ಸೈನ್ಯವನ್ನು ಅಲ್ಲೇ ಬುಡದಲ್ಲಿ ಕುಳ್ಳಿರಿಸಿ ತಾನು ಶತ್ರುಘ್ನನೊಂದಿಗೆ ಮೆಲ್ಲ 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 ಮೆಲ್ಲನೆ ಚಿತ್ರಕೂಟವನ್ನು ಹತ್ತಿಕೊಂಡು ಬರ್ತಾ ಇದ್ದಾನೆ. ಯಾಕೆ? ಶ್ರೀರಾಮ ಇದ್ದಾನೆ ಅಲ್ಲಿ, ಶ್ರೀರಾಮನ ಮುಂದೆ ನೋಡಿ ಬಿಡ್ತೇನೆ, ಎದುರಿನಿಂದ ಹೋಗುವುದು ಬೇಡ, ತಿಪ್ಪದಿಂದ ಹೋಗುವುದು, ನನಗೆ ಅವನು ಎದುರು ಹೋಗುವಂತಹ ಧೈರ್ಯ
ನೀನು ಚಿಂತೆ ಮಾಡಬೇಡ, ಅವನಿಂದ ನಮಗೆ ನಷ್ಟವಿಲ್ಲವಪ್ಪ, ಚಿಂತೆ ಮಾಡಬೇಡ, ಸುಮ್ಮನೆ ಕೂತು ಅಂತ ಹೇಳಿದಾಗ ಓಡೋಡಿ ಬಂದಂತಹ ಭರತ ನೋಡುತ್ತಾ ಇದ್ದಾನಂತೆ. ಕಾಲವೇ ಚಿರವೇ ಕುಳಿತಿರುವಂತಹ ಶ್ರೀರಾಮಚಂದ್ರ ಮತ್ತೆ ಸೀತಾಮಾತೆ ಇದ್ದಾರೆ, ಅವರ ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾರೆ. ಅಣ್ಣ ಅಂತ ಹೇಳಿ ಓಡಿಕೊಂಡು ಬಂದು ಜಯ ಜಯ ಶಕ್ತಿ ನನಗೆ ಈ ರಾಜ್ಯ ಈ ಪಟ್ಟ ಯಾವುದು ಬೇಡ, ಹೋಗೋಣ ಬಾ ಅಂತ ಹೇಳಿದಾಗ ಏನು ಮಾತಾಡ್ತೀನಿ ಭರತ, ನೋಡು ನಿನಗೆ ಬಂದಿರುವಂತಹ ರಾಜ್ಯ ಪಟ್ಟದನ್ನ ನೀನು ಅನುಭವಿಸಲೇಬೇಕು. ಹೋಗು, ಚಿಂತೆ ಮಾಡಬಾರದು ಕಂದ. ನೋಡು, ನಾನು 14 ವರ್ಷ ವನವಾಸಕ್ಕೆ ಅಂತ ಬಂದವ, ಅದನ್ನು ಮುಗಿಸಿದ ಮೇಲೆ ನಾನು ಕಾರಣೆ ಬರುವುದಿಲ್ಲ. ಆದ್ದರಿಂದ ನೀನು ಆ ಬಗ್ಗೆ ನೀನು ಚಿಂತೆ ಮಾಡಬೇಡ, ಹೊರಟು ಹೋಗು ಅಂತ ಹೇಳ್ತಾರೆ. ಅದು ಹೇಗೆ ನೀನು ಬರುವುದಿಲ್ಲ ಅಂತ ಹೇಳಿಸಿ, ನೋಡು ನೀನು ಬರಲೇಬೇಕು. ನನ್ನ ಅಮ್ಮ ಕೈಗೆ ಪುತ್ತಿಗೆ ಹಿಂದಳವಳು, ಅವಳು ಏನೋ ವರವನ್ನು ಕೇಳಿದಂತೆ. ಆ ಮುದುಕನಾದಂತಹ ನನ್ನ ತಂದೆ ಕಾಮವಶ ಮಾಡಿ ಹೆಂಡತಿಗೆ ಮಾತು ಕೊಟ್ಟು ಬಿಟ್ಟನಂತೆ. ಅವಿವೇಕದ ಮಾತು. ನೋಡು, ಶ್ರೀಗೌರವರಾಗಿ ಅವರು ಕೇಳುವಂತಹ ಮಾತಿಗೆ ಯಾವ ಬೆಲೆಯೂ ಇಲ್ಲ. ಕಡೆಗೆ ಆ ಸ್ತ್ರೀಗೆ ಆಗಿದ್ದೇನು ಅಂತ ಕಡೆಗೆ ವಿಧವೆ ಕಟ್ಟವನ್ನು ಹೊತ್ತುಕೊಂಡು ಇಡೀ ಜೀವನ ದುಃಖಾಲಯದಲ್ಲಿ ಮಾಡಿದ್ದು. ಆದ ಕಾರಣ ಅವರು ಕೊಟ್ಟಿರುವಂತಹ ಯಾವ ಮಾತಿನ ಬೆಲೆಯಿಂದ ಹಾಕುವ ಅಂತ ಹೇಳಿದಾಗ ಏನ್ ಹೇಳ್ತಾ ಇದ್ದೀನಿ ನೋಡು. ತಾಯಿಯಾಗಲಿ ತಂದೆಯವರೇ ನನಗೆ ಒಂದೆರಡು ವಿಚಾರವನ್ನು ನಡೆಸಿಕೊಳ್ಳಿ ಅಂತ ಹೇಳುವುದು ತಪ್ಪೇ. ತಾಯಿ ಕೇಳಿದೆ, ತಂದೆ ಒಪ್ಪಿದ, ಅದಕ್ಕೆ ಸರಿಯಾಗಿ ವಚನ ಪಾಲನೆ ಅಂತ ನಾನು ಬಂದೆ. ಅದು ಹೇಗೆ ನೀನು ನಿನ್ನ ಹಿರಿಯರನ್ನ, ನಿನ್ನ ತಂದೆ ತಾಯಿಯರನ್ನ ವಿಮರ್ಶೆ ಮಾಡ್ತೀನಿ? ನೋಡು ಭರತ, ಇದು ತಪ್ಪು. ಈ ರೀತಿ ನಿನ್ನ ಹೆತ್ತವರನ್ನ ನೀನು ವಿಮರ್ಶೆ ಮಾಡುವ ಹಾಗೆ ಇಲ್ಲ. ಆದ್ದರಿಂದ ಅಲ್ಲಿ ತಂದೆಯಾದವ ತಾಯಿಯ ಮಾತನ್ನ ನಡೆಸಿಕೊಟ್ಟಿದ್ದಾರೆ ಅಷ್ಟೇ ಇರುವಂಥದ್ದು. ನಾನು ಬರುತ್ತಿಲ್ಲ, 14 ವರ್ಷ ವನವಾಸ ಮುಗಿಸಿ ಬಂದೆ, ನೀನು ಹೋಗು ಅಂತ ಹೇಳಿದಾಗ ನೋಡೋಣ ಭರತನಿಗೆ ರಾಜ್ಯ ಬಂತು. ಈಗ ರಾಜ್ಯ ನನ್ನದಲ್ಲವೇ? ಈಗ ಭರತ ನನ್ನ ಇಷ್ಟರ ಹಾಗೆ ನಿನಗೆ ರಾಜ್ಯವನ್ನು ಕೊಟ್ಟು ಬಿಡ್ತಾರೆ. ಭರತನ ರಾಜ್ಯ ಇನ್ನು ಶ್ರೀರಾಮಚಂದ್ರನಿಗೆ ನೀನು ಹೋಗುವ ಅಂತ ಹೇಳಿ
ಯಾವುದೇ ಒಂದು ಇಷ್ಟವನ್ನ ಅದು ತನ್ನಿಷ್ಟ ಬಂದವರಿಗೆ ಅದನ್ನು ಕೊಟ್ಟು ಬಿಡ್ತೇನೆ ಅಂತ ಹೇಳಿ ನೇರವಾಗಿ ಹೇಳಿಕ್ಕಾಗುವುದಿಲ್ಲ ಕಂದ. ಯಾಕೆ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಆ ಭಗವಂತನ ಇಚ್ಛೆ ಇರ್ತದೆ. ಆ ದೈವ ಇಚ್ಛೆ ಇದ್ರೆ ಮಾತ್ರ ಅದು ನಡೆಯುತ್ತದೆ. ಆದ್ದರಿಂದ ಸಕಲವನ್ನ ನಿರ್ಣಯಿಸುವ ಭಗವಂತ ಆದದ್ದರಿಂದ ನನಗೆ ಕಾಳು ನಿನಗೆ ನಾಳು ಅಂತ ಹೇಳಿ ಅಪನಿರ್ಧಾರ ಮಾಡಿದ್ದಾರೆ. ಭಗವಂತನ ಇಚ್ಛೆ ಇಲ್ಲ. ಆದ್ದರಿಂದ ನಾನು ನಾಡಿಗೆ ರಾಜ, ನೀನು ನಾಡಿಗೆ ರಾಜ. ಅಷ್ಟೇ ಅಲ್ಲ ನೋಡು, ನನ್ನ ಕಾಮಂದಿರನ್ನು ಕೂಡ ಒಬ್ಬನನ್ನು ನನಗೆ ಒಬ್ಬನ ನನಗೆ ಅಂತ ಹೇಳಿ ಸರಿಯಾಗಿ ಹಂಚಿದ್ದಾರೆ. ಆದ್ದರಿಂದ ನೀನು ಹೋಗು, ನಾನು ಬರುವುದಿಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸುಂದರವಾಗಿ ಅಣ್ಣ ತಮ್ಮಂದಿರು ಧರ್ಮದ ಕಟ್ಟನ್ನ ಹಿಡಿದುಕೊಂಡು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಒಮ್ಮೆ ನಾವು ರಾಮಾಯಣವನ್ನ ಓದಲೇಬೇಕಾಗುತ್ತದೆ. ಅಷ್ಟು ಸುಂದರವಾಗಿ ಈ ವಿಚಾರವನ್ನ ಮಾಡ್ತಾರೆ. ಕಡೆಗೊಮ್ಮೆ ಹೇಳ್ತಾನಂತೆ, ಸರಿ ಸರಿ ಹಾಗಾದ್ರೆ ಕಾಳಿಗೆ ನಾನು ಇರ್ತೇನೆ, ನಾಳೆಗೆ ನೀನು ಹೋಗು. ಯಾಕೆಂತ ಹೇಳಿದ್ರೆ ನಾನು ಮಕ್ಕಳಲ್ಲಿ ಅಪ್ಪನ ಮಾತನ್ನ ಯಾರು ಕೂಡ ನಡೆಸಬಹುದಲ್ಲವೇ? ಆದ್ದರಿಂದ ಅದನ್ನು ನಾನು ಮಾಡ್ತೇನೆ, ನೀನು ಹೋಗು ಅಂತ ಹೇಳುವಾಗ ಹೇಳ್ತಾನೆ. ನೋಡು ನೋಡು, ಭರತ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಕಾಳಿಗೆ ಹೋಗು ಅಂತ ಹೇಳಿದ ಅಪ್ಪ ನನಗೆ ಅಪ್ಪನ ಅಪ್ಪಣೆಯನ್ನ ತೆಗೆದುಕೊಂಡು ನಾನು ಲಕ್ಷ್ಮಣ ಕಾಡಿಗೆ ಬಂದಿದ್ದೇನೆ. ನಿನಗೆ ಕಾಡಿನಲ್ಲಿ ಅಪ್ಪನ ಅಪ್ಪಣೆ ಸಿಗಲಿಲ್ಲ ಅಂತ ಹೇಳ್ತಾರಂತೆ. ಕಡೆಗೆ ಎಂಥ ವಿಧದಲ್ಲಿ ಎಷ್ಟೋ ಪ್ರಶ್ನೆಗಳನ್ನ ಹಾಕಿದ್ರು ಕೂಡ ಅವನ ಧರ್ಮ ಸೂಕ್ಷ್ಮದ ಪ್ರಶ್ನೆಗಳಿಗೆಲ್ಲವೂ ಕೂಡ ರಾಮ ಪ್ರತ್ಯುತ್ತರವನ್ನು ನೀಡುವಾಗ ನಾನು ಪ್ರಾಯೋಪವೇಶ ಮಾಡ್ತೇನೆ ಅಂತ ಹೇಳಿ ತಾನು ನಿರಾಹಾರ ಉಪವಾಸವನ್ನು ಮಾಡ್ತೇನೆ ಅಂತ ಹೇಳಿ ರಾಮನ ಎದುರು ನರಕಾಸನದಲ್ಲಿ ಮಲಗಿಕೊಂಡು ಬಿಟ್ಟ. ಅಷ್ಟೊತ್ತಿಗೆ ಹೇಳ್ತಾನಂತೆ, ನೋಡು, ಯಾರು ನನಗೆ ಅಪಕಾರವನ್ನ ಮಾಡಿದ್ದಾರೋ ಅವರಿಗೆ ಮಾತ್ರ ಪ್ರಾಯೋಪವೇಶವನ್ನ ಮಾಡತಕ್ಕದ್ದು. ಭರತ, ನೀನು ಮಾಡುತ್ತಿರುವುದು ತಪ್ಪು. ನಾನೇನು ಅಪರಾಧ ಮಾಡಿದೆ? ನಾನೇನು ಮಾಡಿದ್ದೀನಿ ಎಂಬುದಾಗಿ ಪ್ರಾಯೋಪವೇಶವನ್ನ ಮಾಡ್ತಾ ಇದ್ದೀನಿ. ನೋಡು, ನಿನಗೆ ಯಾವುದೇ ಅಪಚಾರವನ್ನು ನಾವು ಮಾಡಲಿಲ್ಲ. ಆದ್ದರಿಂದ ಮೊದಲನೇದಾಗಿ ತಪ್ಪಾಯಿತು ಅಂತ ಹೇಳಿ ಜಲದರ್ಶನವನ್ನ ಮಾಡಿ ನಮಗೆ ನಮಸ್ಕಾರ ಮಾಡು ಅಂತ ಹೇಳ್ತಾಳೆ ಶ್ರೀರಾಮಚಂದ್ರ. ಕಡೆಗೆ ಅಣ್ಣ ಹೇಳಿದ ಹಾಗೆ ನೀರನ್ನ ಕುಡಿದು ತಪ್ಪಾಯಿತು ಅಂತ ಹೇಳಿ ಬಂದು ಹೇಳ್ತಾ ಇದ್ದಾನಂತೆ. ಹಾಗಾದ್ರೆ ಸಮಸ್ತ ಅಪ್ಪ ಏನು ಮಾಡ್ಲಿ, ನಾನು ಇನ್ನಷ್ಟು ಬುದ್ಧಿವಂತನಲ್ಲ, ಇನ್ನಷ್ಟು ಶಕ್ತಿವಂತನಲ್ಲ. ನಿನ್ನನ್ನು ಬಿಟ್ಟು ನನಗೆ ಬದುಕೇ ಇಲ್ಲ. ನಿನ್ನನ್ನು ಬಿಟ್ಟು ನನಗೆ ಯಾವ ಆಸ್ತಿ ಪರಿಸ್ಥಿತಿಯೂ ಬೇಕಾಗಿಲ್ಲ. ದಯವಿಟ್ಟು ಹೇಗಾದರೂ ಅಲ್ಲ, ನೀನೇ ಮನಸ್ಸು ಮಾಡಿ ಹೇಳುವುದಿದೆ ಬಾ ಅಂತ ಹೇಳಿದಾಗ ರಾಮ ಖಂಡಿತವಾಗಿ ಬರುವುದಿಲ್ಲ ಅಂತ ಹೇಳುವಾಗ ವಾಲ್ಮೀಕಿಯವರು ದೂರಕ್ಕೆ ಕರ್ಕೊಂಡು ಹೋಗಿ ಪಾಲನೆಯನ್ನ ಸ್ವರ್ಣ ಪಾಲನೆ ನೋಡಿ, ಕೈಕೆಯ ಆಸ್ತಿಯವಲ್ಲ, ಅದು ದಶರಥನ ಆಸ್ತಿಯವಲ್ಲ, ಅದು ಶ್ರೀರಾಮನ ಸ್ವಯಾರ್ಜಿತ ಆಸ್ತಿಯ ಪಾಲನೆ. ಯಾಕೆ ಅಂತ ಹೇಳಿದ್ರೆ ಮದುವೆಯಾಗುವ ಸಂದರ್ಭದಲ್ಲಿ ಜನಕ ಮಹಾರಾಜ ಕಾಶಿಗೆ ಹೊರಟಂತಹ ಅಳಿಯನಿಗೆ ಕೊಟ್ಟಂತಹ ಸ್ವರ್ಣ ಪಾದುಕೆ ಅದನ್ನ ಕೊಡು ಅಂತ ಕೇಳು ಅಂತ ಹೇಳ್ತಾ ಇದ್ದಾರಂತೆ. ಆ ಪ್ರಕಾರ ಹಾಗಾದ್ರೆ ಅಣ್ಣ ನೀನು ಬರುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಈ ಭರತ ನೀನಿಲ್ಲದೆ ಅಯೋಧ್ಯೆಗೆ ಹೋಗುವುದೇ ಇಲ್ಲ, ನೀನಿಲ್ಲದೆ ರಾಜ್ಯವಾದ ನೀನು ಮಾಡಿದ ಹಾಗೆ ಮಾಡ್ತಾನೆ ಈ ಭರತ. ಆದ್ದರಿಂದ ಅಣ್ಣ ನನಗೆ ನಿನ್ನ ಪಾದುಕೆಯನ್ನು ಕೊಟ್ಟು ಅಂತ
ನೀನು ನಿನ್ನ ಆ ಪಾದುಕೆಯನ್ನು ನನಗೆ ಕೊಡಬೇಕು ಅಂತ ಹೇಳ್ತಾನೆ. ಕಡೆಗೊಮ್ಮೆ ಪಾದುಕೆಯನ್ನು ಕೊಡ್ತೇನೆ, ತೆಗೆದುಕೊಂಡು ಹೋಗಿ ಅಂತ ಹೇಳಿ ಅಲ್ಲಿ ಬಂದಿರುವಂತಹ ತನ್ನ ತಾಯಿಯಂದಿರನ್ನೆಲ್ಲ ಓಡೋಡಿ ಬಂದು ಮಂದಾಕಿನಿ ತೀರಕ್ಕೆ ಬಂದು ಅವರನ್ನೆಲ್ಲ ಕಂಡು ಮಾತಾಡಿಸಿ ಮೊದಲಾಗಿ ಕೈಗೆ ನಮಸ್ಕರಿಸಿದಂತಹ ಶ್ರೀರಾಮಚಂದ್ರ, ಚಿಕ್ಕಮ್ಮ ನಿನ್ನ ಮೇಲೆ ನನಗೆ ನೋವಿಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ ಅಂತ ಆ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟು ತನ್ನ ತಂದೆಗೆ ತಿಲಾಂಜಲಿ ಜಲಾಂಜಲಿಯನ್ನೆಲ್ಲ ಬಿಟ್ಟು ಕಡೆಗೆ ತಾನು ಧರಿಸಿದಂತಹ ಸುವರ್ಣ ಪಾದುಕೆಯನ್ನ ಆ ಭರತನಿಗೆ ಕೊಟ್ಟು ಹೇಳ್ತಾ ಇದ್ದಾನಂತೆ, ತಗೋದು ಏನು ಮಾಡಬೇಕು ಅಂತ ಇದ್ರಿ, ಈ ಪಾದುಕೆಯಿಂದ ನೀನೇನು ಮಾಡಬೇಕು ಅಂತ ಅಂದುಕೊಂಡಿದ್ದೀಯೋ ಮಾಡು ಅಂತ ಹೇಳಿದಾಗ, ಇನ್ನೇನು ಮಾಡ್ತಾ ಇಲ್ಲ ಅಣ್ಣ, ಈ ಭರತ ಮಾಡಿಯೂ ಮಾಡದವ, ಶ್ರೀರಾಮಚಂದ್ರ ಮಾಡಿದವ ಎನ್ನುವಂತಹ ಮಾತು ಜಗತ್ತಿನಲ್ಲಿ ಉಳಿಯಬೇಕು. ಎಂದಿಗೂ ಕೂಡ ಅಯೋಧ್ಯೆಯ ಸಿಂಹಾಸನದಲ್ಲಿ ನಾನು ಉಳಿದುಕೊಳ್ಳಲಾರೆ. ಈ ಮುಂದೆ ಅಯೋಧ್ಯೆಯ ಸಿಂಹಾಸನದಲ್ಲಿ ಇರುತ್ತದೆ. ನಾನು ಮಾಡಿದಂತಹ ಸಕಲ ಕಾರ್ಯವನ್ನ ಕರ್ಮವನ್ನ ಈ ಪಾರ್ವತಿಗೆ ಶ್ರೀರಾಮನೇ ಎಂಬುದಾಗಿ ಸಮರ್ಪಣೆ ಮಾಡುತ್ತೇನೆ ಅಂತ ಹೇಳಿ ಶಿರನ ಮೇಲೆ ಮುಂದೆ ಬಂದಿರುವಂತಹ
ಒಂದು ಸುಂದರವಾದಂತಹ ಜೀವ ಅಂತ ಹೇಳಿದ್ರೆ ಭರತ. ಆದ್ದರಿಂದ ಯಾವಾಗ ಭಗವಂತನಿಗೆ ಅವನ ಪಾದ ಮೂಲಗಳಲ್ಲಿ ನಿಂತು ಸಕಲವೂ ನೀನೇ ಮಾಡಿದ್ದು ಸ್ವಾಮಿ, ಸಕಲವೂ ನೀನೇ ಕಾರಣಕರ್ತ ಎನ್ನುತ್ತ ಹಿಡುಕೋ ಪಟ್ಟಾಭಿಷೇಕ ಎನ್ನುವಂಥದ್ದು ನಾನು ಆಗಲೇ ಹೇಳಿದ್ದೇನೆ. ರಾಮಾಯಣದ ಕಥೆ, ಮಹಾಭಾರತದ ಕಥೆ, ಭಾಗವತದ ಕಥೆ ಎಲ್ಲವೂ ನಮಗೆ ಗೊತ್ತಿದೆ. ಆದರೆ ನಾನು ಆ ಕಥೆಯಲ್ಲಿ ಎಲ್ಲಿದ್ದೇನೆ? ನಾನು ರಾಮನು, ನಾನು ರಾವಣನು, ನಾನು ಸೀತೆಯೋ, ನಾನು ಮಂಥರೆಯೋ, ನಾನು ಲಕ್ಷ್ಮಣನು, ಎಲ್ಲಿ ನನ್ನ ಸ್ಥಾನ? ಯಾವಾಗ ನನ್ನ ಮನಸ್ಸಿನಲ್ಲಿ ಅಂತಹ ಭಾವನೆಗಳು ಬಂತು, ನಾನು ಹಾಗಾಗುವಾಗ ನಾನು ಭರತನಾಗಿ ಆಗಬೇಕು, ಅವನಿಗೆ ಮಾರ್ಗದರ್ಶಕ, ನಾನು ಹಾಗಾಗುವಾಗ ನಾನು ರಾಮನ ಹಾಗೆ ಆಗಬೇಕು ಅಂತ ಹೇಳಿ ನನ್ನನ್ನು ನಾನು ಬದಲಾಯಿಸಿಕೊಂಡು ಬಿಟ್ಟರೆ ರಾಮರಾಜ್ಯಕ್ಕೆ ಹೇಳಿರತಕ್ಕಂತಹ ಆ 5 ಗುಣಗಳೆಯನ್ನ ಅದೇ ಸಂಸ್ಕೃತಿ, ಅದೇ ಭಾರತ ಭೂಮಿಗೆ ಬೇಕಾಗಿರುವಂಥದ್ದು ಅಂತ ಹೇಳ್ತಾ ಅಜಸ್ವ ದೇವಿ ತಪಸ್ತಪಸ್ಯಸ್ವ ಮೊದಲಾದಂತಹ 5 ಗುಣಗಳನ್ನ ಈ ರಾಮಾಯಣ ಕೇಳಿ ಯಾವ ರೀತಿಯಲ್ಲಿ ನೋಡಿ, ಎಲ್ಲೊಮ್ಮೆ ನೋಡಿ ಬರೀ ಮಾತ್ರ ಹೆಚ್ಚಾಗಿ ಹರಿಕತೆಗೆ ಬಂದು ಕೂತ್ಕೊಳ್ಳುವುದು ಅಂತ ಆಗ ಆಗಬಾರದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಕ್ಕಳು ಸಹಿತ ಅವರೆಲ್ಲರೂ ಹರಿಕತೆಗೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಈ ಒಂದು ರಾಮಾಯಣದ ಈ ಅರಣ್ಯ ಕಾಂಡ ಅಂತ ಏನು ಹೇಳ್ತಾರೆ, ಅದು ಕಾರುಣ್ಯ ಕಾಂಡ ಅಂತ ಹೆಸರು. ಯಾವ ರೀತಿಯಲ್ಲಿ ದೇವರಿಗೆ ಬಾಯಿ ಹೋದಂತಹ ಮಕ್ಕಳೆಲ್ಲ ಬಿಟ್ಟು ಹೋದಂತಹ ನಿನ್ನೆಯ ಹೂವನ್ನ, ಹಾಳಾದ ಹೂವನ್ನ ನಾವು ಸಮರ್ಪಣೆ ಮಾಡುವುದಿಲ್ಲವೋ, ಹೇಗೆ ಸುಂದರ ಭರಿತವಾದಂತಹ ಅವತ್ತಿನ ಹಸಿ ಹಸಿ ಹೂವನ್ನ ನಾವು ಕೊಂಡು ಹೋಗಿ ದೇವರ ಪಾದಕ್ಕೆ ಸಮರ್ಪಣೆ ಮಾಡುತ್ತೇವೋ, ಹಾಗೆ ಈ ನಮ್ಮ ಕಾರುಣ್ಯ ಅಂತ ಹೇಳುವಂಥದ್ದು ಪಾರಮಾರ್ಥಿಕ ಸಾಧನೆಗೆ ಇರುವಂತಹ ಸಕಾಲ ಅಂತ ಹೇಳ್ತೇನೆ. ಆ ರೀತಿ ಬದುಕಬೇಕು ಅಂತ ಹೇಳುವುದಕ್ಕೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ನಮಗೆ ಮಾದರಿಯಾಗಬೇಕು ಅಂತ ಹೇಳ್ತಾ ಇಂತಹ ಒಂದು ಸುಂದರ ಕಥಾನಕವನ್ನ ಇಲ್ಲಿ ನಡೆಸಿಕೊಡಲು ನನ್ನನ್ನು ಆಹ್ವಾನಿಸಿದಂತಹ ದೇವಿಕಾರಂತ ರಂಗಭೂಮಿಕಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ವಿಶೇಷವಾಗಿ ಪ್ರಜೆ ಶ್ರೀ ರಾಮಚಂದ್ರ ಭಟ್ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ನನಗೆ ಹಾರ್ಮೋನಿಯಂನಲ್ಲಿ ಸಹಕಾರ ಮಾಡಿದಂತಹ ವಿದ್ವಾನ್ ಶ್ರೀ ಸತ್ಯನಾರಾಯಣ ಹೈದ ಹಾಗೂ ತಬಲಾದಲ್ಲಿ ಸಹಕರಿಸಿರುವಂತಹ ವಿದ್ವಾನ್ ಶ್ರೀ ಕೌಶಿಕ್ ಮಂಜುನಾಡಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆರಂಭದಿಂದ ಕೊನೆಯ ತನಕ ಕಥಾವಾದವನ್ನು ಕೇಳಿ ಭಗವಂತನ ಕೃಪೆಗೆ ಪಾತ್ರರಾದಂತಹ ಎಲ್ಲ ಭಕ್ತವಾದವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಧ್ವನಿವಾದಕರ ವ್ಯವಸ್ಥೆಯನ್ನು ಮಾಡಿದಂತಹ ಮಾನ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಸ್ವಲ್ಪ ಜನ ಇರ್ಬೋದು, ಆದರೆ ನೋಡುವಂತಹ ಸಾವಿರ ಕಣ್ಣುಗಳಿಗೆ ಕಿವಿಗಳಿಗೆ ಇದನ್ನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಮ್ ನರೇಶ್ ಮಹರ್ಷಿಯವರು. ಅವರಿಗೂ ಕೂಡ ಅನಂತ ವಂದನೆಗಳನ್ನು ತಿಳಿಸುತ್ತಾ, ಯಾಕಂತ ಹೇಳಿದ್ರೆ ಈ ಪರಂಪರೆಯೇ ಉಳಿಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಬಹುಶಃ ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಎಲ್ಲೋ ಹಾಕ್ತಾರೆ. ಅದನ್ನು ನೋಡಿ ನಾಳೆ 3-4 ಜನ ಈ ವಿಚಾರವನ್ನು ತಿಳಿದುಕೊಳ್ಳುತ್ತಾರೆ ಅನ್ನುವಂತಹ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ
ಈ ಕಥೆಗೆ ಮಂಗಳಹಾರತಿಗೆ ನಿಮ್ಮ ಅನುಮತಿಯನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ಕಥೆಗೆ ಮಂಗಳವನ್ನು ಹಾಡೋಣ. ಸರಿ. ಆದ್ದರಿಂದ ರಾಮಾಯಣ ಎಲ್ಲೆಲ್ಲೋ ಇಲ್ಲ, ತ್ರೇತಾಯುಗದಲ್ಲಿ ಆಗಲಿಲ್ಲ, ಇಷ್ಟೇ ನಮ್ಮ ನಿಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಮನಸ್ಸಿನೊಳಗೆ ರಾಮಾಯಣ ಆಗುತ್ತಾ ಇದೆ. ಅದನ್ನು ನೋಡುವಂತಹ ಒಂದು ಅಂತಸ್ಚಕ್ಷು ನಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳುತ್ತಾ ಭಗವಂತನ ಪಾದವನ್ನ ನಂಬಿಕೊಂಡು ಹಿಡಿದು